ನಮಸ್ಕಾರ ಸ್ನೇಹಿತರೆ. ನಮ್ಮ ಕರ್ನಾಟಕದ ಪವಿತ್ರ ನೆಲದಲ್ಲಿ ಅನೇಕ ಅದ್ಭುತ ದೇವಾಲಯಗಳು ಇದ್ದರೂ ಕೆಲವು ದೇವಾಲಯಗಳು ಭಕ್ತರ ನಂಬಿಕೆ, ಚಮತ್ಕಾರಗಳು ಮತ್ತು ಶತಮಾನಗಳ ಸಂಪ್ರದಾಯಗಳಿಂದ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿವೆ. ಇಂದು ನಾವು ಭೇಟಿ ನೀಡುತ್ತಿರುವುದು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ್ ಪಟ್ಟಣದಲ್ಲಿರುವ ಅತ್ಯಂತ ಪವಿತ್ರ ಮತ್ತು ಶಕ್ತಿಶಾಲಿ ದೇವಾಲಯ ಶ್ರೀ ತುಳಜಾ ಭವಾನಿ ತಾಯಿ ಅಮ್ಮನವರ ದೇವಸ್ಥಾನ. ಈ ದೇವಾಲಯ ಕೇವಲ ಒಂದು ಪೂಜಾ ಸ್ಥಳವಲ್ಲ, ಇದು ಸಾವಿರಾರು ಭಕ್ತರ ವಿಶ್ವಾಸ, ಆಶ್ರಯ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗಿದೆ. ಭಕ್ತರು ಇಲ್ಲಿ ಬಂದು ತಮ್ಮ ಸಂಕಷ್ಟಗಳನ್ನು ಹೇಳಿಕೊಳ್ಳುತ್ತಾರೆ, ತಾಯಿ ಅವರ ಆಶೀರ್ವಾದದಿಂದ ಜೀವನದಲ್ಲಿ ಬೆಳಕು ಕಾಣುತ್ತಾರೆ ಎಂದು ಭಾವಿಸುತ್ತಾರೆ. ಹೀಗಾಗಿ ಇಂದು ನಾವು ಈ ವಿಡಿಯೋದಲ್ಲಿ ದೇವಸ್ಥಾನದ ಇತಿಹಾಸ, ತಾಯಿಯವರ ಮಹಿಮೆ, ದೇವಸ್ಥಾನದ ವಿಶೇಷತೆಗಳು, ಇಲ್ಲಿ ನಡೆಯುವ ಹಬ್ಬಗಳು ಮತ್ತು ಆಚರಣೆಗಳು ಇವೆಲ್ಲವನ್ನು ತಿಳಿದುಕೊಳ್ಳೋಣ. ಹಳಿಯಾಳ್ ನಗರದ ಹೃದಯ ಭಾಗದಲ್ಲಿ ಇತ್ತೀಚೆಗೆ ನಿರ್ಮಿಸಲ್ಪಟ್ಟ ಶ್ರೀ ತುಳಜಾ ಭವಾನಿ ತಾಯಿ ಅಮ್ಮನವರ ದೇವಸ್ಥಾನ ಭಕ್ತರ ಕಣ್ಮನ ಸೆಳೆಯುವ ಅದ್ಭುತ ಆಧ್ಯಾತ್ಮಿಕ ಸೌಂದರ್ಯದ ಸಂಕೇತವಾಗಿ ಕಾಣಿಸುತ್ತದೆ. ಈ ದೇವಾಲಯವನ್ನು ನೋಡಿದ ಕ್ಷಣದಲ್ಲಿ ಮನಸ್ಸಿಗೆ ಒಂದು ವಿಶೇಷವಾದ ಶಾಂತಿ ಮತ್ತು ಭಕ್ತಿ ಭಾವ ಉಂಟಾಗುತ್ತದೆ. ದೇವಾಲಯದ ಪ್ರವೇಶ ದ್ವಾರವೇ ಅತ್ಯಂತ ಭವ್ಯವಾಗಿ ನಿರ್ಮಿಸಲಾಗಿದೆ. ಸುಂದರವಾದ ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟ ಗೋಪುರವು ದೂರದಿಂದಲೇ ಭಕ್ತರನ್ನು ಆಕರ್ಷಿಸುತ್ತದೆ. ಅದರ ಮೇಲಿರುವ ಅಲಂಕಾರಗಳು, ಸೂಕ್ಷ್ಮವಾಗಿ ಕೆತ್ತನೆ, ಕಲಾಕೃತಿಗಳು ಹಾಗೂ ಬಣ್ಣಗಳ ಸಮನ್ವಯ ದೇವಾಲಯಕ್ಕೆ ಒಂದು ದಿವ್ಯವಾದ ಕಳೆ ನೀಡುತ್ತದೆ. ದೇವಾಲಯದ ಒಳಭಾಗಕ್ಕೆ ಕಾಲಿಟ್ಟ ತಕ್ಷಣವೇ ಭಕ್ತರಿಗೆ ಪವಿತ್ರ ವಾತಾವರಣ ಅನುಭವವಾಗುತ್ತದೆ. ಸ್ವಚ್ಛವಾಗಿ ವಿನ್ಯಾಸಗೊಳಿಸಲಾದ ಪ್ರಾಂಗಣ, ವಿಶಾಲವಾದ ಮಂಟಪ ಮತ್ತು ಸುಂದರವಾಗಿ ನಿರ್ಮಿಸಿದ ಕಂಬಗಳು ದೇವಾಲಯದ ವಾಸ್ತುಶಿಲ್ಪ ವೈಭವವನ್ನು ತೋರಿಸುತ್ತವೆ. ಪ್ರತಿಯೊಂದು ಕಲಾತ್ಮಕ ಕೆತ್ತನೆಗಳು ಕಾಣುತ್ತವೆ. ಅವುಗಳನ್ನು ನೋಡಿದಾಗ ನಮ್ಮ ಪ್ರಾಚೀನತೆಯ ನೆನಪಾಗುತ್ತೆ. ಗರ್ಭಗುಡಿಯಲ್ಲಿರುವ ತುಳಜಾ ಭವಾನಿ ತಾಯಿಯ ಮೂರ್ತಿ ದೇವಾಲಯದ ಮುಖ್ಯ ಆಕರ್ಷಣೆಯಾಗಿದೆ. ದಿವ್ಯವಾದ ಅಲಂಕಾರದಲ್ಲಿ ಕಂಗೊಳಿಸುವ ತಾಯಿ ಭಕ್ತರಿಗೆ ಆಶೀರ್ವಾದ ನೀಡುತ್ತಿರುವಂತೆ ಕಾಣುತ್ತಾಳೆ. ದೀಪಗಳ ಮೃದುವಾದ ಬೆಳಕು ಮತ್ತು ಧೂಪದ ಸುವಾಸನೆ ಗರ್ಭಗುಡಿಯ ಪವಿತ್ರತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಸಂಜೆಯ ಸಮಯದಲ್ಲಿ ದೇವಸ್ಥಾನ ಸಂಪೂರ್ಣವಾಗಿ ಬೆಳಕಿನಿಂದ ಕಂಗೊಳಿಸುವಾಗ ಅದರ ಸೌಂದರ್ಯ ಇನ್ನಷ್ಟು ಮನಮೋಹಕವಾಗುತ್ತದೆ. ದೀಪಗಳ ಪ್ರಕಾಶದಲ್ಲಿ ದೇವಾಲಯದ ಗೋಪುರ ಮತ್ತು ಗೋಡೆಗಳ ಅಲಂಕಾರಗಳು ಇನ್ನಷ್ಟು ಅದ್ಭುತವಾಗಿ ಹೊಳೆಯುತ್ತವೆ. ಆ ಕ್ಷಣದಲ್ಲಿ ದೇವಸ್ಥಾನ ಒಂದು ದಿವ್ಯ ಲೋಕವಂತೆ ಕಾಣುತ್ತದೆ. ಈ ದೇವಸ್ಥಾನ ಕೇವಲ ಒಂದು ಪೂಜಾ ಸ್ಥಳವಲ್ಲ, ಇದು ಭಕ್ತಿ, ಶಾಂತಿ, ಆಧ್ಯಾತ್ಮಿಕತೆಯ ಸಂಕೇತವಾಗಿದೆ. ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನ ಮನಸ್ಸಿಗೂ ಒಂದು ವಿಶಿಷ್ಟವಾದ ಶಾಂತಿ ಮತ್ತು ಸಂತೋಷ ಲಭಿಸುತ್ತದೆ. ತುಳಜಾ ಭವಾನಿ ತಾಯಿ ಎಂದರೆ ಶಕ್ತಿ, ಧೈರ್ಯ ಮತ್ತು ರಕ್ಷಣೆಯ ಸಂಕೇತ. ಭಕ್ತರ ನಂಬಿಕೆಯ ಪ್ರಕಾರ ತಾಯಿ ತನ್ನ ಭಕ್ತರನ್ನು ಯಾವ ಸಂಕಷ್ಟದಲ್ಲೂ ಬಿಡುವುದಿಲ್ಲ. ಯಾರಾದರೂ ಭಕ್ತರು ಮನಸಾರೆ ಪ್ರಾರ್ಥಿಸಿದರೆ ತಾಯಿ ಅವರ ಕಷ್ಟಗಳನ್ನು ದೂರ ಮಾಡುತ್ತಾಳೆ ಎಂದು ನಂಬಿಕೆ ಇದೆ. ಅನೇಕ ಭಕ್ತರು ಇಲ್ಲಿ ಬಂದು ತಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದ್ದಾರೆ. ದೇವಾಲಯದ ಗರ್ಭಗುಡಿ ತುಂಬ ಪವಿತ್ರ ಮತ್ತು ಶಾಂತಿಯುತವಾಗಿದೆ. ಅಲ್ಲಿ ತಾಯಿ ತುಳಜಾ ಭವಾನಿ ಮೂರ್ತಿ ಭಕ್ತರಿಗೆ ದರ್ಶನ ನೀಡುತ್ತದೆ. ತಾಯಿ ಅಲಂಕಾರದಲ್ಲಿ ಕಂಗೊಳಿಸುವಾಗ ನೋಡಲು ಅತಿ ಅದ್ಭುತವಾಗಿ ಕಾಣುತ್ತಾಳೆ. ಇಲ್ಲಿ ಬೆಳಿಗ್ಗೆ ನಡೆಯುವ ಪೂಜೆಗಳು ಮತ್ತು ಸಂಜೆ ನಡೆಯುವ ಆರತಿಗಳು ಭಕ್ತರ ಮನಸ್ಸಿಗೆ ಶಾಂತಿ ನೀಡುತ್ತವೆ. ಈ ದೇವಸ್ಥಾನದಲ್ಲಿ ವರ್ಷ ಪೂರ್ತಿ ಹಲವಾರು ಹಬ್ಬ ಆಚರಣೆಗಳನ್ನು ನಡೆಯುತ್ತವೆ. ಅದರಲ್ಲಿಯೂ ವಿಶೇಷವಾಗಿ ನವರಾತ್ರಿ ಹಬ್ಬ ಬಹಳ ಅದ್ಧೂರಿಯಾಗಿ ನಡೆಯುತ್ತದೆ. ಈ ಸಮಯದಲ್ಲಿ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ದೇವಿಯನ್ನು ವಿಶೇಷವಾಗಿ ಅಲಂಕರಿಸಿ ಪೂಜೆ ಮಾಡಲಾಗುತ್ತದೆ. ಭಜನೆಗಳು, ಪೂಜೆಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. 96 ಸ್ಟಾರ್ಟ್ ಮಾಡಿದ್ರು ಕಟ್ಟಲಿಕ್ಕೆ ಈ ದೇವಸ್ಥಾನ. ಸಾಹೇಬ್ರು ಅರವಿಂದ್ ದೇಶಪಾಂಡೆ ಅವ್ರದ್ದೆಲ್ಲ ಪೂರ್ತಿ ಉಸ್ತುವಾರಿ ಅವ್ರದ್ದೇ. 96 ಸ್ಟಾರ್ಟ್ ಆದಮೇಲೆ 3 ವರ್ಷ ತೊಗೊಂಡು 97 ಓಪನಿಂಗ್ ಆಯಿತು ದೇವಸ್ಥಾನ. ಅಲ್ಲಿಂದ ಇಲ್ಲಿವರೆಗೂ ಈಗ 30 ವರ್ಷ ಆಯಿತು. ಈಗ ಬರೋ ಮಾರ್ಚಿಗೆ 30 ವರ್ಷ ಆಗ್ತದೆ. ಎಲ್ಲ ಅವರು ಸಾಹೇಬ್ರದೇ, ಅವರ ಉಸ್ತುವಾರಿಯಲ್ಲಿ ನಡೀತಾ ಇದೆ. ಈಗ ಇದು ಎಲ್ಲ ಮೇಂಟೆನೆನ್ಸ್ ಎಲ್ಲ ಅವರೇ ಮಾಡ್ತಾ ಇದ್ದಾರೆ. ಸಾಹೇಬ್ರದ ಮೇಂಟೆನೆನ್ಸ್ ಇದೆ. ಜನ ಬರ್ತಾರೆ, ಕೊಲ್ಲಾಪುರ, ಬೆಳಗಾವಿ ಜನ ಬರ್ತಾರೆ, ಖಾನಾಪುರ ಆ ಕಡೆ ಭಾಳ ಜನ ಬರ್ತಾರೆ. ಯಾಕಂದರೆ ಈ ದೇವಿ ನಡ್ಕೊಳ್ಳೋರು
ಕಾಯಂ ಬರ್ತಾರೆ. ಗುರುವಾರ ಶುಕ್ರವಾರ ಅಂತೂ ಜನ ಫುಲ್ ಇರ್ತಾರೆ. ಮಂಗಳವಾರ ಗುರುವಾರ ಶುಕ್ರವಾರ ಜಾತ್ರೆ ಯಾವ ವರ್ಷ? ಜಾತ್ರೆ ಅಂತಲ್ಲ, ವಾರ್ಷಿಕೋತ್ಸವ ಮಾಡ್ತೀವಿ ಇಯರ್ಲಿ. ಆಮೇಲೆ ನವರಾತ್ರಿಯಲ್ಲಿ 9 ದಿನ ಫಂಕ್ಷನ್ಸ್. ನವರಾತ್ರಿ 9 ದಿನ ಫಂಕ್ಷನ್ಸ್. ಆಮೇಲೆ ಜಾತ್ರೆ ಅಂತ ಆಗೋದಿಲ್ಲ, ಇದು ವಾರ್ಷಿಕೋತ್ಸವ ಇಯರ್ಲಿ ಆಗ್ತದೆ. ಆವಾಗ ಹೋಮ ಹವನ ಅನ್ನಪ್ರಸಾದ ಮಹಾಪ್ರಸಾದ ಕೂಡ ಇರ್ತಾರೆ. ಇದರಲ್ಲೂ ನವರಾತ್ರಿಯಲ್ಲೂ ಕೂಡ ಮಹಾಪ್ರಸಾದ ಇರ್ತದೆ. ಸಾಹೇಬರಿಗೆ ಸ್ವಲ್ಪ ಅರಿವತ್ತಂದರೆ ಇದನ್ನ ಮಾರಬಾರ್ದಪ್ಪ ಜಾಗ ಅಂಥೇಳಿ ಅದಕ್ಕೆ ಇಲ್ಲಿ ತುಳಜಾಭವಾನಿ ದೇವಸ್ಥಾನ ಆಗಲಿಕ್ಕೆ ಅವರೇ ಸ್ವತಃ ಅವತ್ತು ಡಿಸೈಡ್ ಮಾಡಿ ಅವತ್ತಿಂದ ಸ್ಟಾರ್ಟ್ ಆಗಿಬಿಡ್ತಾರೆ ಕೆಲಸ. ನಿಮ್ಮ ಹೆಸರು ಸರ? ನಾರಾಯಣ್ ಕಮಾರ್ ಅಂತ. ಎಲ್ಲ ಮ್ಯಾನೇಜ್ ಮಾಡ್ತೀನಿ. ಇದು ವೆಂಕಟರಮಣ ಒಂದು 2-3 ದೇವಸ್ಥಾನ ಇದೆ. ಅವೆಲ್ಲ ಮ್ಯಾನೇಜ್. ದೇವಾಲಯದ ಸುತ್ತಲೂ ಕಾಣಿಸುವ ಪ್ರಕೃತಿಯ ಸೊಬಗು ಭಕ್ತರ ಮನಸ್ಸನ್ನು ಕ್ಷಣದಲ್ಲಿ ಆಕರ್ಷಿಸುತ್ತದೆ. ಹಸಿರಿನಿಂದ ಕಂಗೊಳಿಸುವ ಮರಗಳು, ತಾಜಾ ಗಾಳಿ ಮತ್ತು ನಿಶ್ಶಬ್ದವಾದ ವಾತಾವರಣ ಇಲ್ಲಿ ಒಂದು ವಿಶಿಷ್ಟವಾದ ಆಧ್ಯಾತ್ಮಿಕ ಅನುಭವವನ್ನು ಉಂಟು ಮಾಡುತ್ತದೆ. ನಗರ ಜೀವನದ ಗದ್ದಲದಿಂದ ದೂರವಾಗಿ ಇಲ್ಲಿ ಬಂದಾಗ ಮನಸ್ಸು ಸಹಜವಾಗಿಯೇ ಶಾಂತವಾಗುತ್ತದೆ. ಬೆಳಗಿನ ಸಮಯದಲ್ಲಿ ದೇವಸ್ಥಾನದ ಸುತ್ತಮುತ್ತಲಿನ ವಾತಾವರಣ ಇನ್ನಷ್ಟು ಮನಮೋಹಕವಾಗಿರುತ್ತದೆ. ತಂಪಾದ ಗಾಳಿ, ಪಕ್ಷಿಗಳ ಮಧುರ ಕಿಲಕಿಲ ಧ್ವನಿ ಮತ್ತು ಸೂರ್ಯನ ಮೃದುವಾದ ಕಿರಣಗಳು ದೇವಾಲಯದ ಪ್ರಾಂಗಣವನ್ನು ತಲುಪುವಾಗ ಆ ದೃಶ್ಯವು ನಿಜಕ್ಕೂ ಸ್ವರ್ಗದಂತೆಯೇ ಕಾಣುತ್ತದೆ. ಭಕ್ತರು ಆ ಸಮಯದಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತಾಯಿಯ ದರ್ಶನ ಪಡೆದು ತಮ್ಮ ದಿನವನ್ನು ಶುಭವಾಗಿ ಆರಂಭಿಸುತ್ತಾರೆ. ಸಂಜೆಯ ಸಮಯದಲ್ಲಿ ದೇವಸ್ಥಾನದ ಸುತ್ತಲಿನ ವಾತಾವರಣ ಮತ್ತೊಂದು ರೀತಿಯ ಆಕರ್ಷಣೆಯನ್ನು ಪಡೆಯುತ್ತದೆ. ದೀಪಗಳ ಬೆಳಕು, ಗಂಟೆಗಳ ಧ್ವನಿ ಮತ್ತು ಭಕ್ತರ ಪ್ರಾರ್ಥನೆಗಳ ಮಧ್ಯೆ ಪರಿಸರ ಸಂಪೂರ್ಣವಾಗಿ ಭಕ್ತಿ ಭಾವದಿಂದ ತುಂಬಿರುತ್ತದೆ. ನೀವು ಕೂಡ ಅವಕಾಶ ಸಿಕ್ಕಾಗ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ತಾಯಿಯ ದಿವ್ಯ ಕೃಪೆಯನ್ನು ಅನುಭವಿಸಿ. ಭಕ್ತಿ ತುಂಬಿದ ಈ ಸ್ಥಳದ ನೆನಪು ನಿಮ್ಮ ಮನಸ್ಸಿನಲ್ಲಿ ಸದಾ ಉಳಿಯುವಂತಹ ಪವಿತ್ರ ಅನುಭವವಾಗಿರುತ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.